ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಇದೀಗ ನೀವೆಲ್ಲ ಏನು 7 ಮತ್ತೆ 8ನೇ ತಾರೀಕು ಸಿಟಿಟಿ ಅನ್ನ ಬರೆದಿದ್ರು, ಅದಕ್ಕೆ ಸಂಬಂಧಿಸಿದಂತೆ ಈ ಸಿಟಿಟಿ ಫಲಿತಾಂಶ ಮತ್ತಷ್ಟು ವಿಳಂಬ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಸಿಟಿಟಿ ಫಲಿತಾಂಶ ಯಾವಾಗ ಬರಬಹುದು, ಮತ್ತೆ ಈಗಾಗಲೇ ಪರೀಕ್ಷೆ ನಡೆದು 3-4 ದಿನಗಳು ನಡೆದಿದ್ರು ಈ ಒಂದು ಕೀ ಉತ್ತರಗಳು ಇನ್ನ ಬಿಟ್ಟಿಲ್ಲ. ಈ ಕೀ ಉತ್ತರಗಳು ಯಾವಾಗ ಬರ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆನೂ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಅದ್ರ ಜೊತೆಗೆ ಈ ಸಿಟಿಟಿ ಫಲಿತಾಂಶ ವಿಳಂಬ ಆಗ್ಲಿಕ್ಕೆ ಕಾರಣ ಇನ್ನು ಪರೀಕ್ಷೆಗಳೇ ಮುಗುದಿಲ್ಲ. ಯಾಕೆ ಇನ್ನ ಪರೀಕ್ಷೆಗಳು ಮುಗುದಿಲ್ಲ ಹೇಳಿದ್ರಲ್ವಾ, ಇಡೀ ದೇಶದಾದ್ಯಂತ 7 ಮತ್ತೆ 8ನೇ ತಾರೀಕು 2 ದಿನದಲ್ಲಿ ಮಾಡ್ತೀವಿ ಅಂತ. ಆದ್ರೂ ಯಾಕೆ ಮುಗ್ದಿಲ್ಲ? ಸೊ ಕೆಲವೊಂದಿಷ್ಟು ಕಾರಣಗಳಿಂದ ಪರೀಕ್ಷೆ ಮುಗ್ದಿಲ್ಲ. ಹಾಗಾದ್ರೆ ಏನೆಲ್ಲ ಕಾರಣಗಳಿದಾವೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳಾಗಿರ್ಬೋದು, ಎಲ್ಲಾ ಒಂದು ವಿಷಯಗಳಿಗೆ ಸಿಟಿಇಟಿ ಮತ್ತೆ ಕೆಟಿಇಟಿಗಳಿಗೆ ಮತ್ತೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಎಲ್ಲಾ ನೋಟಿಫಿಕೇಶನ್ಗಳ ಬಗ್ಗೆ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ. ರಿಸಲ್ಟ್ ಯಾವಾಗ ಬರಬಹುದು, ಯಾವ ದಿನಾಂಕದಂದು ಬರಬಹುದು, ಕೀ ಉತ್ತರಗಳು ಯಾವಾಗ ಬರಬಹುದು, ಅವುಗಳ ದಿನಾಂಕ ಅಂತ ಸಹ ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನ ಪರೀಕ್ಷೆ ಯಾಕೆ ಮುಗ್ದಿಲ್ಲ? ಸಾಮಾನ್ಯವಾಗಿ ನಮಗೆ ಸಿಟಿಇಟಿ ಆದ ತಕ್ಷಣ 1-2 ದಿನಗಳ ಒಳಗಾಗಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಕೀ ಉತ್ತರಗಳನ್ನ ಬಿಡ್ತಾ ಇದ್ರು. ಕೀ ಉತ್ತರಗಳ ಜೊತೆಗೆ ನಮ್ಮ OMR ಸಹ ಬಿಟ್ಬಿಡ್ತಾ ಇದ್ರು. ಸೊ ಈಗೇನಾಗಿದೆ, ಇನ್ನ ನಮಗೆ ಪರೀಕ್ಷೆ ನಡೆದು 3-4 ದಿನಗಳಾದ್ರೂ ನಮಗೇನಿದೆ ಇನ್ನ ಎಕ್ಸಾಮ್ಸ್ ನಲ್ಲಿ ಯಾವುದೇ ರೀತಿಯಾಗಿ ಕೀ ಆನ್ಸರ್ಸ್ ಅನ್ನ ಬಿಟ್ಟಿಲ್ಲ. ಇದಕ್ಕೆ ಕಾರಣ ಏನು ನೋಡಿ, ಇಲ್ಲೇ ಹೇಳಿದ್ದಾರೆ. ಸಿಟಿಇಟಿ ಫೆಬ್ರವರಿ 2020 ಫಲಿತಾಂಶ ವಿಳಂಬವಾಗುವಂತ ಸಾಧ್ಯತೆ ಇದೆ. ಕಾರಣ ಏನು? ಬಿಹಾರ ರಾಜ್ಯದಲ್ಲಿ ವೈಶಾಲಿಯಲ್ಲಿ 2 ಪರೀಕ್ಷಾ ಕೇಂದ್ರಗಳಲ್ಲಿ ಪತ್ರಿಕೆ 2ರ ರದ್ದತಿ ಮತ್ತು ಮರುಹೊಂದಿಸುವಿಕೆಯಿಂದಾಗಿ, ರದ್ದತಿ ಮೀನ್ಸ್ ಆ ಒಂದು ಸಮಯಕ್ಕೆ ರದ್ದಾಗಿದೆ. ಸೊ ಆ ಒಂದು ಸಮಯಕ್ಕೆ ಸರಿಸುಮಾರಾಗಿ ನಿಮ್ಗೆಲ್ಲ ಪರೀಕ್ಷೆ ಸ್ಟಾರ್ಟ್ ಆಗಿದ್ದು 9:30 ಅಲ್ವಾ, 9:30 12 ಗಂಟೆ ಒಳಗೆ. ಆದ್ರೆ ಸೊ ಫೆಬ್ರವರಿ 8ನೇ ತಾರೀಕಿತ್ತು, ಅವತ್ತು ಸರಿಯಾದ ಸಮಯಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಲುಪಿಲ್ಲ. ಆ ಒಂದು ಕಾರಣದಿಂದ ಏನ್ ಮಾಡಿದ್ದಾರೆ, ಎಕ್ಸಾಮ್ ಅನ್ನ ರದ್ದು ಮಾಡಿದ್ದಾರೆ. ಸೊ ನಡೆಸಬಹುದಿತ್ತಲ್ವಾ ಅಂತಂದ್ರೆ, ಸೊ ನೆಕ್ಸ್ಟ್ ಪೇಪರ್ 1 ಇರುತ್ತಲ್ವಾ, ಸೊ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಪೇಪರ್ ಮಾಡಿಲ್ಲ. ಸೊ ಏನಾಗಿದೆ ನೋಡಿ, ಫೆಬ್ರವರಿ 7, 2026 ಪ್ರಶ್ನೆ ಪತ್ರಿಕೆಗಳ ವಿತರಣೆಯಲ್ಲಿ ವಿಳಂಬವಾದ ಕಾರಣ ಈ ಸ್ಥಳಗಳಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಯಿತು. ಇದರಿಂದಾಗಿ ಮರುಪರೀಕ್ಷೆ ನಡೆಸಬೇಕಾಗಿತ್ತು. ಇದನ್ನ ಮುಂದಿನ 15 ದಿನಗಳಲ್ಲಿ, ಸೊ ಇದನ್ನು ಮುಂದಿನ 15 ದಿನಗಳಲ್ಲಿ ನಡೆಸುವಂತ ನಿರೀಕ್ಷೆ ಇದೆ. ಅಂತಂದ್ರೆ ಎಲ್ರಿಗೂ ಒಟ್ಟಾಗಿ ನಮಗೆ ಸಿಟಿಟಿ ರಿಸಲ್ಟ್ ಅನ್ನ ಬಿಡುವಂತದ್ದು. ಈಗ ಸಂಭಾವ್ಯ ವಿಳಂಬಕ್ಕೆ ಕಾರಣ ಆಯ್ತು. ಸೊ ಯಾಕೆ ಈ ರೀತಿಯಾಗಿ ಆಯ್ತು, ಯಾಕೆ ರದ್ದಾಯ್ತು ಅನ್ನೋದಾದ್ರೆ, ಸೊ ಇಲ್ಲಿ ಕೇಳಿದ್ರೆ ನೋಡಿ, ರದ್ದಾದ ಕೇಂದ್ರಗಳು. ಸೊ ವೈಶಾಲಿಯಲ್ಲಿ ಸೆಂಟ್ ಜಾನ್ಸ್ ಅಕಾಡೆಮಿ ಮತ್ತೆ ಲಕ್ಷ್ಯ ಇಂಟರ್ನ್ಯಾಷನಲ್ ಅಕಾಡೆಮಿ ಅಂತ 2 ಸ್ಕೂಲಲ್ಲಿ ಪ್ರಶ್ನೆ ಪತ್ರಿಕೆಗಳು 90 ನಿಮಿಷಗಳ ತಡವಾಗಿ ಬಂದ ಕಾರಣ ಸಿಟಿಇಟಿ ಪತ್ರಿಕೆಯನ್ನ ರದ್ದುಪಡಿಸಲಾಗಿದೆ ಅಂತ ಹೇಳಿದ್ರು. ಸೊ ಸಾಮಾನ್ಯವಾಗಿ ನಾವು ನ್ಯೂಸ್ಗಳಲ್ಲಿ ನೋಡಿದಂತೆ ಸರಿಸುಮಾರಾಗಿ 10:50 ಅಥವಾ 11 ಗಂಟೆಗೆ ಬಂತು ಅಂತ ಹೇಳಿದ್ರು. ಈ ಸಮಯಕ್ಕೆ ಬಂದ್ರೆ ಆಲ್ರೆಡಿ 1.5 ಅವರ್ ಎಕ್ಸಾಮ್ ಮುಗ್ದೇ ಹೋಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಎಕ್ಸಾಮ್ ಅನ್ನ ರದ್ದು ಮಾಡಿದ್ರು ಅನ್ನುವಂಥದ್ದು. ಮತ್ತೆ ಮರುಪರೀಕ್ಷಾ ಪ್ರಕ್ರಿಯೆ, ಸೊ ಕೇಂದ್ರೀಯ ಪ್ರೌಢಶಾಲಾ ಶಿಕ್ಷಣ ಮಂಡಳಿ, ಸೊ CBSE ಏನಿದೆಯೋ ಅದೇ ನಮಗೆ ಸಿಟಿಇಟಿ ನಡೆಸುವಂತದ್ದು. ಸೊ ಇವರೇನ್ ಹೇಳ್ತಿದ್ದಾರೆ, ಸೊ ಮೂಲ ದಿನಾಂಕದಿಂದ, ಸೊ ಮೂಲ ದಿನಾಂಕ ಅಂತಂದ್ರೆ ಅದು 7ನೇ ತಾರೀಕಿಂದ ಹಿಡಿದು ಮೂಲ ದಿನಾಂಕದಿಂದ 15 ದಿನಗಳ ಒಳಗೆ ಬಾಧಿತ ಅಭ್ಯರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸಬೇಕು. ಒಟ್ಟಾರೆ ಪರೀಕ್ಷಾ ಸಮಯವನ್ನ ವಿಸ್ತರಿಸಬೇಕು ಅಂತ ಕೇಳಿದ್ದಾರೆ. ಸೊ ಪರೀಕ್ಷಾ ಸಮಯ ವಿಸ್ತರಿಸಬೇಕಂದ್ರೆ ಪರೀಕ್ಷೆಗೆ ಹೆಚ್ಚು ಸಮಯವನ್ನು ಕೊಡೋದಿಲ್ಲ. ಸೊ ಆ ದಿನಾಂಕದ ಒಳಗೆ ನಾವು ಮುಗಿಸ್ಕೋಬೇಕು. ಸೊ ಅಂತ ಹೆಚ್ಚಾಗಿ ನಾವು ವಿಸ್ತರಣೆ ಮಾಡ್ತಾ ಹೋಗ್ಬಾರ್ದು ಅಂತ. ಹಾಗಾದ್ರೆ ಫಲಿತಾಂಶ ಯಾವಾಗ ಬರುತ್ತೆ, ರಿಸಲ್ಟ್ ಯಾವಾಗ ಬರ್ತಾ ಹೋಗುತ್ತೆ ಅಂತ. ಸೊ ಸಾಮಾನ್ಯವಾಗಿ ಸಿಟಿಇಟಿ ಕೆಟಿಇಟಿ ಮಾಡ್ದಂಗೆ ಬಹಳಷ್ಟು ದಿನಗಳು ಹೆಚ್ಚಾಗಿ ತಗೊಳ್ಳೋದು. ಬಟ್ ಈ ಸಲ ಕೆಟಿಇಟಿ ಅತಿ ವೇಗವಾಗಿ ರಿಸಲ್ಟ್ ಅನ್ನ ಬಿಡ್ತು. ಅದೇ ರೀತಿಯಾಗಿ ಪ್ರತಿ ಸಲ ಸಿಟಿಇಟಿ ಬೇಗ ನಿರೀಕ್ಷೆ ಮಾಡ್ತೀವಿ. ಸೊ ಮೂಲತಃ ಬೇಗ ನಿರೀಕ್ಷಿಸಲಾಗಿದ್ದಂತ ಫಲಿತಾಂಶವನ್ನ ಈಗ ಮರುಪರೀಕ್ಷೆಯನ್ನು ನಡೆಸಲು ಮತ್ತೆ ಆ ಫಲಿತಾಂಶವನ್ನು ಸೇರಿಸಲು ಏನಾಗುತ್ತೆ, ವಿಳಂಬ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಫಲಿತಾಂಶವನ್ನು ನಾವು ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ 2026 ಆರಂಭಕ್ಕೆ ತಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮಾರ್ಚ್ ಅಥವಾ ಏಪ್ರಿಲ್ ಅಂತ್ಯಕ್ಕೆ, ಮಾರ್ಚ್ ಅಂತ್ಯಕ್ಕೆ ಅಥವಾ ಏಪ್ರಿಲ್ ಮೊದಲನೇ ವಾರಕ್ಕೆ ಇದೇನ್ ಮಾಡ್ತಾ ಹೋಗ್ತಾರೆ, ನಮಗೆ ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ. ಇನ್ನು ರಿಸಲ್ಟ್ ಬರ್ಲಿ, ತಾತ್ಕಾಲಿಕ ಕೀ ಉತ್ತರಗಳು ಯಾವಾಗ ಸಿಗ್ತಾ ಹೋಗ್ತವೆ ನೋಡಿ. ತಾತ್ಕಾಲಿಕ ಕೀ ಉತ್ತರಗಳು ಬಿಡುಗಡೆ ಫೆಬ್ರವರಿ 17ರಿಂದ 23 ಅಂತಂದ್ರೆ ಇವತ್ತು ದಿನಾಂಕ 14 ಆಗಿದೆ. ಇನ್ನೊಂದು 3-4 ದಿನಗಳಲ್ಲಿ ಕೀ ಉತ್ತರಗಳು ಬರುವಂತ ಸಾಧ್ಯತೆ ಇದೆ. 17ರಿಂದ 23ನೇ ತಾರೀಕು ಒಳಗಡೆ ಈ ಕೀ ಉತ್ತರಗಳನ್ನು ಬಿಡ್ತಾರೆ. ಅದಾದ್ಮೇಲೆ 2026 ಈ ಒಂದು ಫೆಬ್ರವರಿ ಮಾರ್ಚ್ ಒಳಗಡೆ ಏನ್ ಮಾಡ್ತಾ ಹೋಗ್ತಾರೆ, ಸೊ ಆ ಒಂದು ಆಕ್ಷೇಪಣೆ ಸಲ್ಲಿಸೋ ಸಮಯವನ್ನ ಕೊಡ್ತಾ ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ಈ ಫೆಬ್ರವರಿ 17ರಿಂದ 23 ಒಳಗಡೆ ಸಾಮಾನ್ಯವಾಗಿ 1 ವಾರದ ಒಳಗಡೆ ಏನ್ ಮಾಡ್ತಾರೆ, ಕೀ ಉತ್ತರಗಳನ್ನ ಬಿಡ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಹ ಸಮಯವನ್ನು ಕೊಡ್ತಾ ಹೋಗ್ತಾರೆ. ಸೊ ಅದು ಸಹ ನಾವು ನಿರೀಕ್ಷೆ ಮಾಡಬಹುದು. ಸರಿಂದ ಪರೀಕ್ಷೆ ಮುಗ್ದಿಲ್ವಲ್ಲ, ಹೇಗ್ ಬಿಡ್ತಾರೆ ಅಂತಂದ್ರೆ, ಸೊ ಅವ್ರು ಕೊಡುವಂತ ಪ್ರಶ್ನೆ ಪತ್ರಿಕೆ ಬೇರೆ ಇರುತ್ತೆ, ನಿಮಗೆ ಕೊಡುವಂತ ಪ್ರಶ್ನೆ ಪತ್ರಿಕೆನೇ ಬೇರೆ ಇರುತ್ತೆ. ಸೊ ಕೀ ಉತ್ತರಗಳನ್ನ ಬಿಡಬಹುದು, ಸೊ ತೊಂದರೆ ಏನಿಲ್ಲ. ಸೊ ಅದನ್ನ ಬಿಡ್ತಾರೆ, ಸಾಧ್ಯವಾದಷ್ಟು ಬೇಗ ಸಹ ಬಿಡ್ತಾ ಹೋಗ್ತಾರೆ. ಇನ್ನ ಈಗಾಗಲೇ ದೇಶದಾದ್ಯಂತ 1803 ಕೇಂದ್ರಗಳಲ್ಲಿ
ಬಹುಪಾಲು ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದೆ. ಆದ್ರೆ ಬಿಹಾರದ ಪೀಡಿತ ಕೇಂದ್ರಗಳಿಗೆ ಮಾತ್ರ ವಿಳಂಬ ಹೆಚ್ಚಾಗಿ ಕಂಡು ಬಂದಿದೆ. ಸೊ ಅಲ್ಲಿ ಆ ಒಂದು ಕೇಂದ್ರಗಳಿಗೆ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ CTT ಕಂಪ್ಲೀಟ್ ಇನ್ನು ಮುಗ್ದಿಲ್ಲ. ಸೊ ಆದ್ರಿಂದ ಇದರ ರಿಸಲ್ಟ್ ನಮ್ಗೆ ಯಾವಾಗ ಬರ್ತಾ ಹೋಗುತ್ತೆ? ಸೊ ರಿಸಲ್ಟ್ ನಮ್ಗೆ ಮಾರ್ಚ್ ಎಂಡ್ ಆಗುತ್ತೆ. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಏಪ್ರಿಲ್ ಮೊದಲ ಒಂದು ವಾರದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನ ಕೀ ಉತ್ತರಗಳು ನಾನು ಹೇಳಿದಂತೆ ಇನ್ನೇನೊಂದು 4-5 ದಿನಗಳಲ್ಲಿ ಸೊ ಕೀ ಉತ್ತರಗಳು ಬರ್ತಾ ಹೋಗ್ತವೆ. ಪರೀಕ್ಷೆ ಮುಗ್ದಿಲ್ಲ ಅನ್ನೋ ಕಾರಣ ಅಲ್ಲಿಗೆ ರೀಚ್ ಆಗಕ್ ಆಗ್ಲಿಲ್ಲ ಅಷ್ಟೇ. ಸೊ ಇವನ್ ನೀವು ನ್ಯೂಸ್ ಯಾರಾದ್ರೂ ನೋಡಿದ್ರೆ ನ್ಯೂಸ್ ಅಲ್ಲೂ ಅದೇ ಮಾಹಿತಿ ಇತ್ತು. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಮಾಹಿತಿ CTTಗೆ ಸಂಬಂಧಿಸಿದಂತೆ. ಸಾಧ್ಯವಾದಷ್ಟು ಬೇಗ ಈ CTT ಫಲಿತಾಂಶ ಬರಲಿದೆ. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ. ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ಒಂದು ಮಾಹಿತಿಗಳು ಸಿಗ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.